ವಿಶೇಷ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮ ನೀವೆಲ್ಲ ನೋಡಿರ್ಬೋದು, ಟಿವಿ, ಪೇಪರ್, ಸುದ್ದಿ ಮಾಧ್ಯಮಗಳಲ್ಲಿ. ಇಡೀ ದೇಶಾದ್ಯಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರಣ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯ 100 ವರ್ಷದ ಆಚರಣೆಯನ್ನ ಬಹಳ ಪರಿಣಾಮಯುತವಾಗಿ, ಅರ್ಥಗರ್ಭಿತವಾಗಿ ಆಚರಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಇಡೀ ದೇಶವ್ಯಾಪಿ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿ ಅದರಂತೆ ಬಹಳ ಸುಂದರವಾಗಿ ಕಾರ್ಯಕ್ರಮಗಳನ್ನು ಇವತ್ತು ಯಾರು ನಡೆಸಿಕೊಂಡು ಬರ್ತಾ ಇದ್ದಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ನೀವೆಲ್ಲ ದಿಲೀಪ್ ವರ್ಣಿಕ್ ಅವರ ಮಾತುಗಳನ್ನ ಆಲಿಸಿದ್ದೀರಿ. ಇವತ್ತು ಪ್ರಸ್ತುತ ಸಂದರ್ಭದೊಳಗೆ ನಾವೇನು ಭಾರತೀಯರೇನಿದ್ದೇವೆ ಸಂಪೂರ್ಣವಾಗಿ ನಾವೆಲ್ಲರೂ ಚಿಂತನೆ ಮಾಡಬೇಕು ಅಂತ ಚಿಂತನ ಪರ ವಿಚಾರಗಳನ್ನ ನಿಮಗೆಲ್ಲರಿಗೂ ತಿಳಿಪಡಿಸಿದ್ದಾರೆ. ಮೊದಲ ಒಂದು ಕಾಲಘಟ್ಟದೊಳಗ ಭಾರತೀಯರಾಗಿರುವಂತವ್ರು ನಾವೆಲ್ಲ ಹೆಂಗಿದ್ವಿ, ಈಗ ನಾವೆಲ್ಲ ಹೆಂಗ್ ಬದುಕ್ತಾ ಇದ್ದೇವೆ ಅನ್ನೋದನ್ನ ವಿಚಾರ ಮಾಡಬೇಕು. ಹಿಂದೂ ಧರ್ಮ ಅನ್ನೋದು ಅನೇಕತೆಯಲ್ಲಿ ಏಕತೆಯನ್ನು ಕಂಡ ಧರ್ಮ ಇದೆ. ಇದರ ಮೂಲ ಗ್ರಂಥಗಳನ್ನ, ಆಚಾರ ವಿಚಾರಗಳನ್ನ ನಾವು ಎಲ್ಲಿ ಕಾಣ್ತೇವೆ ಅಂದ್ರೆ ವೇದ, ಉಪನಿಷತ್ತು, ಸ್ಮೃತಿ ಇವೇನು ಬರ್ತಾವ, ಪುರಾಣಗಳು, ಇವುಗಳಲ್ಲಿ ನಾವು ಕಂಡುಕೊಂಡು ಬರ್ತೇವೆ. ಅದರೊಳಗ ಇಂಥ ವಿಚಾರಗಳನ್ನ ಚರ್ಚೆ ಮಾಡಿಲ್ಲ ಅಂತಲ್ಲ, ಎಲ್ಲಾ ವಿಚಾರಗಳು ಬಂದು ಹೋಗ್ತವೆ. ಆ ವಿಚಾರಗಳಿಂದಾಗಿನ ಹಿಂದೂ ಅಂದ್ರೆ ಒಂದು ಶ್ರೇಷ್ಠವಾಗಿರುವಂತ ಧರ್ಮ ಅಂತ ಹಂಚಿಕೊಂಡಲ್ಲ. ಹಿಂದೂ ಅಂತ ಯಾರಿಗೆ ಕರಿತೇವೆ ನಾವು? ಹಿಂದೂ ಅಂತ ಯಾರಿಗೆ ಕರಿತೇವೆ ಅಂದ್ರೆ ಹಿಂಸೆಯ ದೂಯತೆ ಇತಿ ಹಿಂದೂ. ಹಿಂಸೆ ಅಂದ್ರೆ ಏನು ಗೊತ್ತಿಲ್ಲ ಅಂದ್ರ ಸದಾವಕಾಲ ಅಹಿಂಸಾ ಧರ್ಮವನ್ನ, ಸದಾವಕಾಲ ಮತ್ತೊಬ್ಬರ ಏಳಿಗೆಯನ್ನ, ಮತ್ತೊಬ್ಬರ ಹಿತವನ್ನ ಯಾರು ಬಯಸ್ತಾರೋ ಅವ್ರಿಗೇನೆ ನಾವು ಹಿಂದೂ ಅಂತ ನಾವು ಕರ್ಕೊಂಡು ಬರ್ತೇವೆ. ಆಚಾರ ವಿಚಾರಗಳು ನಮ್ಮ ಪರಂಪರೆಯನ್ನು ಸರಿಯಾದ ರೀತಿಯಲ್ಲಿ ನಾವು ರೂಢಿಸಿಕೊಂಡು ಬರಬೇಕು. ನಮ್ಮಲ್ಲಿ ಒಂದು ಆದರ್ಶದ ಮೌಲ್ಯದ ಅದನ್ನ ಬೆಳೆಸಿಕೊಂಡು ಬರಬೇಕು ಅನ್ನೋ ಮಾತುಗಳನ್ನ ತಿಳಿಪಡಿಸಿ, ಹಾಗೆಯೇ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಉತ್ತಮ ವಿಚಾರಗಳನ್ನ ತಿಳಿಪಡಿಸಿದರು. ನಮ್ಮದು ಮಾತೃ ಪ್ರಧಾನ ಸಂಸ್ಕೃತಿ, ಹೀಗಾಗಿ ಪ್ರತಿಯೊಂದಕ್ಕೂ ಹೆಣ್ಣು ಮಕ್ಕಳ ಹೆಸರನ್ನ ನಾವು ಇಟ್ಟುಕೊಂಡು ಬಂದಿದ್ದೇವೆ. ನದಿ ಮೂಲಗಳಿಗೆ ತಾಯಂದಿರ ಹೆಸರುಗಳದಾವ. ಅದೇ ರೀತಿಯಾಗಿ ನಮ್ಮ ದೇಶಕ್ಕೆ ಇದಕ್ಕೆ ಭಾರತ ಮಾತಾ ಅಂತ ನಾವು ಕರ್ಕೊಂಡು ಬರ್ತೇವೆ. ಆಮೇಲೆ ಅದೇ ರೀತಿಯಾಗಿ ಮಾತನಾಡುವ ಪ್ರತಿಯೊಬ್ಬರು ಭಾಷೆ ಏನದ, ನಿಮ್ಮ ಭಾಷೆ, ನಿಮ್ಮ ಮಾತೃಭಾಷೆ ಯಾವುದು ಅಂತ ಕೇಳ್ತೇವೆ. ಪಿತೃಭಾಷೆ ಅಂತ ಯಾವುದು ಅಂತ ಕೇಳಂಗಿದ್ಯಾ? ಕೇಳ್ತಾರನ್ರಿ. ಮಾತೃಭಾಷೆ ಅಂತ ನಾವು ಕಾಣ್ತೇವೆ. ಹಾಗೆ ಒಂದು ಮನೆ ಒಳಗೆ ಒಂದು ಸಾರಿ ಒಂದು ಮಗು ತಂದೆಗೆ ಕೇಳ್ತದ. ಏನ್ ಕೇಳ್ತದಂದ್ರೆ, ಅಪ್ಪ ಈ ಮಾತನಾಡುವ ಈ ಮನೆ ಭಾಷೆ ಏನದಲ್ಲ, ಈ ಮನೆ ಭಾಷೆಗೆ ಮಾತೃಭಾಷೆ ಅಂತ ಕರೀತಾರೆ. ಮಾತೃಭಾಷೆ ಅಂತ ಕರೀತಾರೆ, ಪಿತೃಭಾಷೆ ಅಂತ ಯಾಕೆ ಕರೆಯಂಗಿಲ್ಲ ಅಂದ್ರೆ ಹುಡುಗ ಪಿತೃಭಾಷೆ ಅಂತ ಯಾಕೆ ಕರೆಯಂಗಿಲ್ಲ ಅಂದ ಕೂಡಲೇ ಅವಾಗ ಅಪ್ಪ ಹೇಳ್ತಾನ, ನಮಗೆ ಮಾತಾಡಕ್ ಬಿಟ್ರೆ ನಮ್ಮ ಭಾಷೆ ಇರ್ತದೆ, ನಮಗೆ ಮಾತಾಡಕ್ಕೆ ಬಿಡಂಗಿಲ್ಲ ಅವರು. ಅದಕ್ಕಾಗಿ ನಮ್ಮ ಮಾತೃಭಾಷೆ ತಾಯಂದ್ರ ಅಂದ್ರೆ ಸುಮ್ಮನೆ ಅದು ಸಂದರ್ಭ, ಒಂದು ಹಾಸ್ಯ ಪ್ರಸಂಗ ಬಂದ ಒಂದ್ ಕಡೆ ನೋಡಿದ್ದೆ ಅದನ್ನ. ಹೀಗಾಗಿ ಮಾತೃಭಾಷೆ ಮಾಡುವ ಸಂಬಂಧನ ಇವತ್ತು ರಾಷ್ಟ್ರವ್ಯಾಪಿ ಹಲವಾರು ಕಾರ್ಯಕ್ರಮಗಳನ್ನ ಹಿಂದೂ ಸಮ್ಮೇಳನ ಮಾಡುವುದರೊಂದಿಗೆ ಹೊಂದ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಅಲ್ಲಲ್ಲಿ ಒಬ್ಬ ಸಮರ್ಥ ವಿಚಾರವಂತರನ್ನ ಕಳಿಸಿ ವಿಚಾರ ತಿಳಿಸಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆ ಕಾರ್ಯವನ್ನು ಇವತ್ತು ದಿಲೀಪ್ ವರ್ಣಿಕ್ ಅವರು ಬಹಳ ಅಚ್ಚುಕಟ್ಟುದರಿಂದ ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಯುವಂತೆ ಅದರ ಬಗ್ಗೆ ಅರಿವನ್ನ ಮೂಡಿಸಿಕೊಟ್ಟಿದ್ದಾರೆ. ಅದನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನ ನಾವೆಲ್ಲ ಮಾಡಿಕೊಂಡು ಬರೋಣ. ಹಾಗೆ ಹೊರಗಿನಿಂದ ಬಂದ ಧರ್ಮಗಳ ಬಗ್ಗೆನೂ ಕೂಡ ಹೇಳ್ಕೊಂಡು ಬಂದರು.
ಈ ಮೊನ್ನೆ ಎಸ್ ಎನ್ ಭೈರಪ್ಪರವರ ಕಾದಂಬರಿಯನ್ನ ಯಾವ ಕಾರ್ಯಕ್ರಮಕ್ಕೆ ಕೊಟ್ಟರು. ಅದು ಧರ್ಮಶ್ರೀ ಅನ್ನೋ ಗ್ರಂಥವನ್ನ, ಅದ್ರ ಒಳಗಿಂತ ವಿಚಾರಗಳು ಬರ್ತಾವ. ಹೇಗೆ ಮತಾಂತರ ಆಗ್ತವ, ಹೆಂಗೆ ಮನುಷ್ಯ ಬೇರೆ ಬೇರೆ ಇದಕ್ಕೆ ಒಳಗಾಗಿ ಹಾಳಾಗಿ ಹೋಗ್ತಾ ಇದ್ದಾನೆ, ಪರಂಪರೆ ಹಾಳಾಗ್ತಾವ ಅನ್ನೋದನ್ನ ಅದ್ರ ಒಳಗೆ ಬರ್ಕೊಂಡು ಬರ್ತಾರೆ. ಇವತ್ತು ಹೊರಗಿನಿಂದ ಧರ್ಮ ಪ್ರಚಾರಕ್ಕಾಗಿ ಬಂದವರು ಸ್ವಲ್ಪ ಜನ ಮಾತ್ರ. ನೀವು ತಿಳ್ಕೊರಿ, ಹೊರಗಿನಿಂದ ಇರುವುದು ದತ್ತವಲ್ಲ, ಅವುಗಳಲ್ಲಿ ನಮ್ಮಲ್ಲೇ ಇರುವಂತ, ನಮ್ಮಲ್ಲೇ ಹುಟ್ಟಿ ಬೆಳೆದಿರುವ ಧರ್ಮಗಳೇನದಲ್ಲ, ಬೇರೆ ಬೇರೆ ಆದ ಮೂಲ ಒಂದೇ ಧರ್ಮ, ಮೂಲ ಒಂದೇ ಧರ್ಮದ ಆಚರಣೆಗಳನ್ನು ಮಾಡಿದ ಭಾರತೀಯರ ಪರಂಪರೆ ಮುಂದೆ ಕೆಲವೊಬ್ಬರು ವಿಚಾರಗಳು ಬೇರೆ ಆದಾಗ, ಆ ವಿಚಾರಗಳು ಬೇರೆ ಆದಾಗ ಆ ವ್ಯಕ್ತಿಯಿಂದ ಇನ್ನೊಂದು ಧರ್ಮ ಹುಡ್ಕೊಳ್ತದ. ಅದರ ಕಾರಣ ಏನು ಅಂತಂದ್ರೆ, ಕೆಲವೊಂದು ಧರ್ಮ, ಒಂದು ಧರ್ಮ ಏನಿರ್ತದ ಅದ್ರೊಳಗೆ ಏನಾದ್ರೂ ಲೋಪದೋಷಗಳು ಕಾಣ್ತವ. ಆ ಲೋಪದೋಷಗಳನ್ನ ತಿದ್ದುಪಡಿ ಮಾಡಿ ಇದಲ್ಲ, ಇದು ಯೋಗ್ಯವಾಗಿರುವಂತದ್ದು ಹಿಂಗ ಅಂತೇಳಿ ಆ ವಿಚಾರ ಇಟ್ಕೊಂಡು ಒಂದು ಧರ್ಮ ಹುಟ್ಟುಕೊಳ್ತದ. ಆ ಧರ್ಮ ಹುಟ್ಟುಕೊಂಡ ಮೇಲೆ ಅನ್ಯನೂ ಕೆಲವೊಂದು ಲೋಪದೋಷಗಳು ಪ್ರವೇಶ ಆದಾಗ ಮತ್ತೆ ಅದರೊಳಗಿನ ಮತ್ತೆ ಒಂದಿಷ್ಟು ಜನ ವಿಚಾರವಂತರು ಹುಟ್ಟಿ ಮತ್ತೆ ಅದನ್ನು ತಿರಸ್ಕಾರ ಮಾಡಿ ಇನ್ನೊಂದು, ಹಿಂಗ ಧರ್ಮಗಳು ಬೇರೆ 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 ಹಾಕೊಂತ ಹುಟ್ಟುಕೊಂಡ ನಾಸ್ತಿಕ ಧರ್ಮಗಳು, ಆಸ್ತಿಕ ಧರ್ಮಗಳು ಅಂತ ಎರಡು ಭಾಗ ಆದವು. ಜೈನ, ಬೌದ್ಧ, ಸಿಖ್ ಇವೆಲ್ಲ ಬರ್ತಾವ. ಇವೆಲ್ಲ ಮೂರ್ತಿ ಇದನ್ನ ತಿರಸ್ಕಾರ ಮಾಡಿಕೊಂಡು ಬಂದರು. ಅಂದ್ರೆ ಈ ಮೂಢ ನಮ್ಮ ಪರಂಪರೆಗಳಿಗೆ ಕೆಲವೊಂದಿಷ್ಟು ಲೋಪದಗೊಳಿಸಿಕೊಂಡಿದ್ದವಲ್ಲ, ಅದನ್ನ ಬಿಟ್ಟು ತಮ್ಮದೇ ಆಗಿರುವಂತ, ಅಲ್ಲೇ ಇರುವಂತ ಅದನ್ನ ವಿರೋಧ ಮಾಡೋದ್ರೊಂದಿಗೆ ಅಲ್ಲಿಯೇ ವಿಚಾರಗಳಿಂದ ಶ್ರೇಷ್ಠ ವಿಚಾರಗಳನ್ನ ಜನಗಳಿಗೆ ಬೋಧಿಸುವ ತಮ್ಮ ವರ್ಗವನ್ನು ಮಾಡಿಕೊಂಡು ಬಂದಿರೋದನ್ನ ನಾವು ಕಾಣ್ತೇವೆ. ಹೀಗೆ ಗುಂಪುಗಳು ಹಾಕೊಂತ ಬಂದು, ಹಾಗೇನೆ ಹೊರದೇಶದಿಂದ ಎರಡು ಧರ್ಮ ಬರ್ತಾವ. ಒಂದು ಇಸ್ಲಾಂ, ಇನ್ನೊಂದು ಕ್ರೈಸ್ತ ಧರ್ಮ. ಮೊದಲ ಇಸ್ಲಾಂ ಬರ್ತದೆ. ಆ ಇಸ್ಲಾಂ ಧರ್ಮ ಹುಟ್ಟಿ 1500 ವರ್ಷ ಆಯ್ತು. ಹುಟ್ಟಿ 200 ವರ್ಷಕ್ಕೆ ಇಡೀ ಪ್ರಪಂಚದಾದ್ಯಂತ ಆ ಧರ್ಮ ಬೆಳ್ಕೊಂಡು ಬರ್ತದೆ. ಅದಕ್ಕೆ ಕಾರಣ ಆ ಧರ್ಮದ ಪ್ರಚಾರಕ. ಇಲ್ಲಿ ಹೆಂಗ್ ಬಂತು ಅಂತಂದ್ರೆ, ಅಲ್ಲಿ ಒಂದು ಧರ್ಮದೊಳಗೆ ವಿಭಾಗ ಆಗ್ತದೆ. ಕೆಲವೊಂದಿಷ್ಟು ಜನ ಸಂಪ್ರದಾಯವಾದಗಳನ್ನು ಹೊರಗೆ ಹಾಕ್ತಾರೆ, ಅವ್ರಿಗೆ ಎಲ್ಲೂ ಆಶ್ರಯ ಸಿಗಂಗಿಲ್ಲ. ಇದು ಉದಾರ ಮನಸ್ಸಿನ ಒಳ್ಳೆಯ ಸ್ವಭಾವದ ಆದರ್ಶ ಇಟ್ಟುಕೊಂಡ ನಮ್ಮ ದೇಶದ ಒಳಗೆ ಯಾರೇ ಬಂದರೂ ಕೂಡ ಪ್ರೀತಿಯಿಂದ ಕಾಣುವಂತ ಶ್ರೇಷ್ಠ ಮನೋಭಾವ ನಮ್ಮ ದೇಶದ ಒಳಗದೆ. ಅವ್ರು ಇಲ್ಲಿ ಬಂದಾಗ ಅವ್ರನ್ನ ಬರಮಾಡ್ಕೊಂಡ್ರು. ಬಂದವರು ಸ್ವಲ್ಪ ಜನ, ಆದ್ರೆ ಆ ಸೂಫಿ ಸಂತರು ಅಂತ ಕರೀತಾರೆ, ಅವರಿಂದ ಇಸ್ಲಾಂ ಧರ್ಮ ಪ್ರಸರಣ ಹಾಕೊಂಡು ಬರ್ತದೆ. ಇಲ್ಲಿ ಸಾಕಷ್ಟು ಜನ ಮತಾಂತರನ ಹೊಂದಿದ್ದಾರೆ. ಅವರೆಲ್ಲ ನಮ್ಮವ್ರ. ನೀವು ಬಹುಶಃ ನಮ್ಮ ಹಿರೇಮಠದ ರಿಜಿಸ್ಟರ್ ಬುಕ್ನ್ಯಾಗ ಒಂದು ಊರ್ ಅದ, ಆ ಊರ್ ಹೋದಾಗ ಅಲ್ಲಿ ಇಸ್ಲಾಂ ಧರ್ಮದವ್ರು ನಮ್ಮ ಮನೆಗೆ ಉರ್ಕೊಂಡ್ರೆ ನೀವು ಅಂದ್ರ ನನಗೆ ಅವ್ರ ಹೆಸರು ದೊಡ್ಡ ಮನಿ ಅಂತದ. ಇಡೀ ಊರ್ ಮಂದಿ ಈ ಮಠದ ಶಿಶು ಮಕ್ಕಳು. ಅವ್ರು ಇವತ್ತಿಗೂ ಹೋಗಿ ಕೇಳ್ರಿ ನೀವು, ಹೇಳೋರ್ ಬುಕ್ನ್ಯಾಗ ನಮ್ಗೆ ಇಷ್ಟ ಅದ ಅಂತೇಳಿ. ಹೇಳೋರ್ ಬಗ್ಗೆ ತೆಗೆದು ನೋಡಿದ್ರೆ ಇಲ್ಲಿ 90% ಜನ ಇಸ್ಲಾಂ ಧರ್ಮಕ್ಕೆ ಅಲ್ಲೇ ಮತಾಂತರ ಹೊಂದಿದವರು ಕಾಣ್ತೇವೆ. ಮೂಲ ಅವರೆಲ್ಲರೂ ನಮ್ಮ ಪರಂಪರೆಯವರು ಅನ್ನೋದನ್ನ ನಾವು ನೆನಪಿಡಬೇಕು. ಅವ್ರ ನಮ್ಮ ರಿಜಿಸ್ಟರ್ ಬುಕ್ನಾಗ ಅವರ ಇವತ್ತಿಗೂ ಅವರ ಕೋಶದ ಒಳಗೆ ಒಂದು ಮಾತು ಬರ್ತದ, ಆರ್ಯಾವರ್ತ ಪುಣ್ಯಭೂಮಿ ಮಧ್ಯ ವಿದ್ಯಾ ಹಿಮಾಲಯೋ ಅಂತೇಳಿ ಒಂದು ಮಾತು ಬರ್ತದೆ. ಅಂದ್ರ ವಿದ್ಯೆ